ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಟು ಸಿ ಆ್ಯಂಡ್ ವಿಸಿಟ್ ಪ್ರೊಡಕ್ಷನ್ ಹೌಸ್. ಸೊ ನಾವು ಇವಾಗ ಹೋಗ್ತಾ ಇರೋದು ಕೋರಮಂಗಲಕ್ಕೆ. ಸೊ ಅಲ್ಲಿ ಒಂದು ಪ್ರೊಡಕ್ಷನ್ ಹೌಸ್, ಎಂಟರ್ಟೈನ್ಮೆಂಟ್ ಮತ್ತು ಪ್ರೊಡಕ್ಷನ್ ಹೌಸ್ ಇದೆ, ಲೈವ್ ಸ್ಕ್ರೀನ್ ಅಂತ ಹೇಳಿ. ಲೈವ್ ಸ್ಕ್ರೀನ್ ಏನಿದೆ ಅದು ಕೋರಮಂಗಲದಲ್ಲಿ ಇದೆ. ಆ್ಯಂಡ್ ಯಾರ್ಯಾರಿಗೆ ಸೀರಿಯಲ್ಸು ಅಥವಾ ಕಮರ್ಷಿಯಲ್ ಆ್ಯಡ್ಸಲ್ಲಿ ಮಕ್ಕಳು ಕಿಡ್ಸ್ ಆ್ಯಡ್ಸು ಅಥವಾ ಯಾವುದೇ ಕಮರ್ಷಿಯಲ್ ಆ್ಯಡ್ಸ್ ಇರ್ಬೋದು, ಅಥವಾ ಟಿ ವಿ ಆ್ಯಕ್ಟಿಂಗ್ ಇರ್ಬೋದು, ಅಥವಾ ಮೂವೀಸ್ಗಿರ್ಬೋದು, ಬೇರೆ ಬೇರೆ ಏನು ಒಂದು ಪ್ರಾಡಕ್ಟ್ ಶೂಟ್ಸ್ ಇರುತ್ತೆ, ಇದಕ್ಕೆಲ್ಲ ಇಂಟ್ರೆಸ್ಟ್ ಇದ್ದರೆ ಮಾಡಲಿಂಗ್ ಮಾಡೋಕ್ಕೆ, ಮಕ್ಕಳಿಗೆ ಮಾಡಲಿಂಗ್ ಮಾಡಿಸ್ಬೇಕು ಅಂತ ಇದ್ದರೆ, ಸೊ ಅದಕ್ಕೆಲ್ಲ ಇವರು ಆ್ಯಕ್ಚುಲಾಗಿ ಫೋಟೋಶೂಟ್ಸ್ನ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಟ್ರೈನ್ ಮಾಡ್ತಾರೆ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನೋಡಿಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಆ್ಯಂಡ್ ದೆನ್ ದೇ ಕಾಲ್ಡ್ ಅಪ್. ಸೊ ಈಗ ನಾವು ಆ್ಯಕ್ಚುಲಾಗಿ ಆಫೀಸಿಗೆ ಬರ್ತಾಯಿದ್ದೀವಿ. ಸೊ ಆಫೀಸಿಗೆ ಹೋದ್ಮೇಲೆ ಏನು ಪ್ರೊಸೀಜರ್ ಅಂತ ನಾನು ತೋರಿಸ್ತೀನಿ. ಆ್ಯಕ್ಚುಲಾಗಿ ನನ್ನ ಮಗನಿಗೆ ಇಬ್ಬರಿಗೂ ನನಗೆ ಮಾಡೆಲ್ ಮಾಡಬೇಕು ಅಂತ ಇಷ್ಟ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ತುಂಬ ಹೈಟ್ ಇದ್ದೀನಿ. ಸೊ ಹಾಗಾಗಿ ನನ್ನ ಮಕ್ಕಳದ್ದು ಹೈಟ್ ತುಂಬಾ ಇದೆ. ಹಂಗಾಗಿ ಯೂಶ್ವಲಿ ಮಾಡಲಿಂಗಿಗೆ ಇದಕ್ಕೆಲ್ಲ 5'6" ಮೇಲೆ ಇರಬೇಕು ಹುಡುಗರಾದರೆ 5'10" ಈ ಥರ ಇರಬೇಕು. ಸೊ ಅನ್ಫಾರ್ಚುನೇಟ್ಲಿ ನನ್ನ ಮಗ ಅಷ್ಟು ಹೈಟ್ ಬರಲಿಲ್ಲ. ಸೊ ಮಗಳಿಗಾದ್ರೂ ಕಿಡ್ಸ್ ಪ್ರಾಡಕ್ಟ್ ಇದೆಲ್ಲ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡೋಗಿ ಬಂದಿರೋದು. ಆ್ಯಕ್ಚುಲಾಗಿ ಅವನು ಚಿಕ್ಕವನಿದ್ದಾಗ ಆ್ಯಡ್ ಮಾಡಿದ್ದಾನೆ ಅರುಣ್ ಐಸ್ ಕ್ರೀಮ್ಸ್ಗೆ. ಸೊ ಇವಳು ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಫಿಲ್ಮಿಗೆ ಮಾಡಿದ್ದಾಳೆ. ಸೊ ನೋಡೋಣ ಇವ್ರ ಇಂಟ್ರೆಸ್ಟ್ ಹೆಂಗಿರುತ್ತೆ, ಏನು ಮಾಡ್ತಾರೋ ಇಲ್ವೋ. ಯಾಕಂದರೆ ಆ್ಯಕ್ಟಿಂಗ್ ಈಸ್ ಎ ಸೀರಿಯಸ್ ಜಾಬ್. ಹೇಳ್ದಷ್ಟು ಈಸಿ ಅಲ್ಲ, ಬರೀ ಚೆನ್ನಾಗಿ ಕಾಣಿಸ್ತಾರೆ ಅಂತ ಎಲ್ಲ ಅನ್ಕೊತೀವಿ ನಾವು. ಬಟ್ ಅದಕ್ಕೆ ತುಂಬ ಕಮಿಟ್ಮೆಂಟ್ ಬೇಕು, ಪೇಷನ್ಸ್ ಬೇಕು. ಸೊ ನೋಡೋಣ ಹೇಗೆ ಏನು ಮಾಡ್ತಾರೆ ಅಂತ. ನೋಡಿ, ಈಗ ಇದು ಚಿಕ್ಕ ಚಿಕ್ಕ ಬೇಬೀಸು ಹುಟ್ಟಿರೋಂತಹ 5-6 ಮಂತ್ಸ್ ಬೇಬೀಸ್ನೂ ಕರ್ಕೊಂಬಂದಿದ್ದಾರೆ. ಏನಕ್ಕೆ ಅಂದರೆ ಚಿಕ್ಕ ಚಿಕ್ಕ ಬೇಬಿ ಆ್ಯಡ್ಸ್ಗೆ ಹಗೀಸು ಅದಕ್ಕೆಲ್ಲ ಬೇಕಾಗ್ತಾರೆ ಅಂತ ಹೇಳಿ. ಸೊ ನೋಡಿ, ಇಷ್ಟು ಸ್ಕ್ರೀನ್ಸ್ ಇದೆ. ಇಲ್ಲಿ ಆ್ಯಕ್ಚುಲಿ ರ್ಯಾಂಪ್ ಇದೆ ವಾಕ್ ಮಾಡೋಕ್ಕೆ. ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ನಮಗೆ, ಅವರು 3 ಸೆಟ್ಸ್ ಆಫ್ ಬಟ್ಟೆ ತೊಗೊಂಬರಕ್ಕೆ ಹೇಳಿದರು. ಒಂದು ಟ್ರೆಡಿಷ್ನಲ್ಲು, ಇನ್ನೊಂದು ಕ್ಯಾಶುವಲ್ಲು, ಮತ್ತು ಇನ್ನೊಂದು ಟಿ ಶರ್ಟ್ ತೊಗೊಂಬನ್ನಿ ಅಂತ ಹೇಳಿದರು. ಆಮೇಲೆ ಅವರೇ ಒಂದು ಯಾವುದಾದ್ರೂ ಬ್ರ್ಯಾಂಡಿಂದು ಟಿ ಶರ್ಟ್ ಕೊಡ್ತಾರೆ ಅಥವಾ ಔಟ್ಫಿಟ್ ಕೊಡ್ತಾರೆ. ಅದನ್ನು ಹಾಕ್ಕೊಂಬಿಟ್ಟು ಶೂಟ್ಸ್ನ ತೆಗೆಸ್ಕೋಬೇಕು. ಸೊ ಇದೆಲ್ಲ ಮಾಡೋದಕ್ಕೆ ಈಗ ನೋಡಿ ಮೇಕಪ್ ಮಾಡ್ತಾ ಇದ್ದಾರೆ. ಬಟ್ಟೆ ಎಲ್ಲ ಚೇಂಜ್ ಮಾಡೋಕ್ಕೆ ಅಲ್ಲೇ ಜಾಗ ಇದೆ. ಬಟ್ ಮೇಕಪ್ ಅವ್ರು ಮಾಡ್ತಾರೆ, ನೀವೇ ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದು. ಬಟ್ ನಮಗೆ ಗೊತ್ತಾಗಲ್ಲ ಹೇಗೆ ಅಂತ ಅಂದರೆ ಅವರು ಮಾಡ್ತಾರೆ. ಬಟ್ ಎನಿವೇಸ್ ಐ ಡಿಂಟ್ ವಾಂಟೆಡ್ ಟು ಸಿ ಹೌ ದೇ ವಿಲ್ ಡು. ಸೊ ಅದಕ್ಕೆ ನೀವೇ ಮಾಡಿ ಅಂತ ಹೇಳಿದೆ ನಾನು. ಸೊ ಇದೆಲ್ಲ ಮಾಡೋದಕ್ಕೆ ಅವರು ಚಾರ್ಜಸ್ ತೊಗೊತಾರೆ. ನಾವು ಹೋದಾಗ 1300 ಸಮಥಿಂಗ್ ತೊಗೊಂಡಿದ್ರು. ಈಗ ಗೊತ್ತಿಲ್ಲ. ಬಿಫೋರ್ ಯು ಗೋ ಯು ಕ್ಯಾನ್ ಆ್ಯಕ್ಚುಲಿ ಕಾಂಟ್ಯಾಕ್ಟ್ ದೆಮ್ ಥ್ರೂ ಇನ್ಸ್ಟಾಗ್ರಾಮ್, ಇಲ್ಲಾಂದರೆ ನಾನೊಂದು ಫೋನ್ ನಂಬರ್ ಅಟ್ಯಾಚ್ ಮಾಡ್ತೀನಿ, ಆ ನಂಬರ್ಗೂ ಕಾಲ್ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ನೀವು ಕೋರಮಂಗಲ ಆಫೀಸ್ ಏನಿದೆ ಗೂಗಲಲ್ಲಿ ಇದೆ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಸೊ ಈ ಥರ ಅವರು ಫುಲ್ ರೆಡಿ ಮಾಡ್ತಾರೆ, ಹೇರ್ ಮತ್ತು ಮೇಕಪ್ ಮಾಡ್ತಾರೆ. ಅದಾದಮೇಲೆ ಆ್ಯಕ್ಚುಲಿ ಫೋಟೋಶೂಟ್ ನಡೆಯುತ್ತೆ. ಸೊ ಇದರಲ್ಲೂ ಇದು ಜಸ್ಟ್ ಬೇಸಿಕ್ ಫೋಟೋಶೂಟ್, ಅಂದರೆ ಒಂದು 3 ಮಾತ್ರ ತೆಗಿತಾರೆ. ಬಟ್ ಇಫ್ ಯು ರಿಯಲಿ ವಾಂಟ್ ಟು ಗೆಟ್ ಇನ್ ಟು ದಿಸ್ ಬಿಸ್ನೆಸ್, ಅವಾಗ ಅವ್ರ ಹತ್ರ ಪ್ಯಾಕೇಜಸ್ ಇದೆ, ಬೇರೆ ಬೇರೆ ಪ್ಯಾಕೇಜಸ್ಸು, ಲೈಕ್ ಗೋಲ್ಡ್, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಅಂತ ಎಲ್ಲ ಹೇಳಿ. ಸೊ ಅದರಲ್ಲಿ ನಿಮಗೆ ಪ್ಯಾಕೇಜಸ್ ಥರ ಅವರು ದುಡ್ಡು ಇಸ್ಕೊಂಡು ಅದಕ್ಕೆ ಏನೇನು ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಲೈಕ್ ಇಷ್ಟು ಅಮೌಂಟ್ ಕೊಟ್ಟರೆ ನಿಮಗೆ ವರ್ಷಕ್ಕೆ 2 ಫೋಟೋಶೂಟ್ ಇರುತ್ತೆ, ಮತ್ತು ಏನಾದರೂ ಮಧ್ಯದಲ್ಲಿ ಆ್ಯಡ್ಸ್ ಇರುತ್ತೆ, ಅಥವಾ ಆ ಥರ ಎಲ್ಲ ಏನೇನೋ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇನಿಷಿಯಲಿ ನನಗೆ ಅದೆಲ್ಲ
ಗೊತ್ತಿಲ್ಲ ಅವಳು ಹೆಂಗೆ ಮಾಡ್ತಾಳೆ ಅಂತ. ಸೊ ಇಫ್ ಯು ಸಿ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ನಿಲ್ಲಿಸ್ಬಿಟ್ಟು ಸ್ಕ್ರೀನ್ಸಲ್ಲಿ ಮಾಡ್ತಾರೆ. ಇವನ್ ಚಿಕ್ಕ ಚಿಕ್ಕ ಬೇಬೀಸಿಂದೂ ಸಹ ಫೋಟೋಶೂಟ್ ಮಾಡ್ತಿದ್ದಾರೆ. ಸೊ ಬೇರೆ ಬೇರೆ ಆ್ಯಂಗಲಲ್ಲಿ ತೆಕ್ಕೋತಾರೆ. ಇದು ಅವರೇ ಕೊಟ್ಟಿರೋಂಥ ಟಿ ಶರ್ಟು. ಸೊ ಫಸ್ಟ್ ಟ್ರೆಡಿಷ್ನಲ್ ವೇರ್, ಅದಾದಮೇಲೆ ಅದನ್ನು ಚೇಂಜ್ ಓವರ್ ಮಾಡಿಕೊಂಡು ಈ ಥರ ಶೂಟ್ಸಿಗೆ ಅಂದರೆ ಬೇರೆ ಔಟ್ಫಿಟ್ಟಿಂದೆಲ್ಲ ಶೂಟ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಶೂಟ್ಸಿಗೆ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಮತ್ತು ಔಟ್ಫಿಟ್ಸಲ್ಲಿ ತೆಕ್ಕೋತಾರೆ. ಸೊ ನೋಡಿ, ಚಿಕ್ಕ ಚಿಕ್ಕ ಬೇಬೀಸನ್ನು ಮದರ್ಸ್ ಎಲ್ಲ ಎಷ್ಟು ಇದರಿಂದ ಕರ್ಕೊಂಬಂದಿದ್ದಾರೆ. ಸೊ ತುಂಬ ಇಂಟ್ರೆಸ್ಟ್ ಇರೋರೆಲ್ಲ ಸೇರ್ಕೋಬೋದು. ಆ್ಯಂಡ್ ದೇ ಹ್ಯಾವ್ ಪ್ಯಾಕೇಜಸ್ ಲೈಕ್ ಹೇಳಿದ್ನಲ್ಲ, ಅದೇ ಥರ ಫ್ಯಾಮಿಲಿ ಫೋಟೋ ಶೂಟು ಪ್ಲಸ್ ಈ ಥರ ಬೇಬಿ ಫೋಟೋ ಶೂಟು, ಅದಕ್ಕೆಲ್ಲ ಬೇರೆ ಬೇರೆ ಥರ ಇದು ನಡೆಯುತ್ತೆ. ಸೊ ಅಲ್ಟಿಮೇಟಾಗಿ ಈ ಫೋಟೋಸು ವಿಡಿಯೋಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ಕ್ಲೈಂಟ್ಸು ಬೇರೆ ಬೇರೆ ಕಂಪ್ನಿಯವರು ಯಾವಾಗ ನಮಗೆ ಮಕ್ಕಳು ಬೇಕು ಅಥವಾ ಮಾಡೆಲ್ಸ್ ಬೇಕು ಅಥವಾ ಬೇಬಿ ಮಾಡೆಲ್ಸ್ ಬೇಕು ಅಂತಾರೆ, ಅವ್ರಿಗೆ ಈ ಫೋಟೋಸ್ನ ಕಳಿಸ್ತಾರೆ. ಸೊ ಅವ್ರ ಅಕಾರ್ಡಿಂಗ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಆ್ಯಂಡ್ ಈಗ ಸೆಕೆಂಡ್ ಔಟ್ಫಿಟ್ಟು, ಫಸ್ಟ್ ಅದು ಕ್ಯಾಶುವಲ್ ಇತ್ತು. ಸೊ ಈಗ ಸೆಕೆಂಡ್ ಔಟ್ಫಿಟ್ಟು ಟ್ರೆಡಿಷ್ನಲ್ಲು. ಸೊ ಯುಗಾದಿ ಸ್ಪೆಷಲ್ ಅಂತ ಏನೋ ನಡೀತಾ ಇತ್ತು ನಾವು ಹೋದಾಗ. ಸೊ ಆ ಔಟ್ಫಿಟ್ಟಿಗೆ ಆ ಒಂದು ಫ್ರೇಮ್ಗೆ ಸೂಟ್ ಆಗಂಗೆ ಔಟ್ಫಿಟ್ ಹಾಕ್ಕೊಂಡು ಅದಕ್ಕೆ ರೆಡಿ ಆಗಿ ಫೋಟೋಶೂಟ್ ಮಾಡಬೇಕು. ಫೋಟೋ ಶೇರ್ ಮಾಡ್ತೀನಿ ಯಾವ ಥರ ತೆಗೆದಿದ್ದಾರೆ ಅಂತ ಹೇಳಿ. ಆ್ಯಂಡ್ ಅವರು ನಮಗೆ ಹಾರ್ಡ್ ಕಾಪೀಸ್ ಯಾವುದು ಕೊಡೋದಿಲ್ಲ. ಫೋಟೋ ನಾವೇನಿದು 1300 ಕೊಟ್ಟಿದ್ದೀವಿ. ಇಟ್ ಈಸ್ ಓನ್ಲಿ ಫಾರ್ ದ ಸರ್ವೀಸ್ ಆಫ್ ಆಲ್ ದಿಸ್. ಸೊ ಅದು ರೀಫಂಡಬಲ್ಲು ಇಲ್ಲ. ಸೊ ಈ ಥರ ಏನು ತೆಗಿತಾರೆ, ನಾವು ಏನಾದರೂ ಜಾಯಿನ್ ಆದರೆ ಅವಾಗ ಅವರು ನಮ್ಮ ಫೋಟೋಸ್ನ ಆ್ಯಕ್ಚುಲಿ ಕಳಿಸ್ತಾರೆ. ಆಮೇಲೆ ಇದು ಏನು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ, ಅದನ್ನು ಏನೋ ಒಂದು ಕಸ್ಟಮರ್ಸ್ ಕೇಳ್ತಾರೆ, ಆ್ಯಸ್ ಎ ಬ್ರ್ಯಾಂಡ್ಸ್ ಕೇಳ್ತಾರೆ, ಅವರಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ನಮಗೆ ಫೋಟೋಸ್ ಯಾವುದೂ ಸಿಗಲಿಲ್ಲ. ಯಾಕಂದರೆ ನಾವು ಇದನ್ನು ಇಲ್ಲ ಬೇಡ ಅಂತಂದ್ವಿ. ಯಾಕಂದರೆ ಇಷ್ಟು ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಇನ್ನೇನು ಅಳು ಬರೋದಷ್ಟೇ ಕಮ್ಮಿ ಇತ್ತು. ಅವಳಿಗೆ ಅಷ್ಟು ಪೇಷನ್ಸ್ ಇಲ್ಲ. ಸೊ ಇಷ್ಟು ರೆಡಿಯಾಗಿ 3 ಔಟ್ಫಿಟ್ ಚೇಂಜ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಅವಳಿಗೆ ಸಾಕಾಗೋಯ್ತು. ಆ್ಯಂಡ್ ಶಿ ಡಿಂಟ್ ಲೈಕ್ ಇಟ್ ದ ಪ್ರೋಸೆಸ್. ಸೊ ನಾನು ಹೇಳಿದೆ, ನೆಕ್ಸ್ಟು ಏನಾದರೂ ಸೆಲೆಕ್ಟ್ ಆದರೆ ಈ ಥರನೇ ಬ್ರ್ಯಾಂಡ್ಸು ಬೇರೆ ಬೇರೆ ಇದಕ್ಕೆ ಕರೀತಾರೆ ಫೋಟೋಶೂಟ್ಸ್ಗೆ, ಅಲ್ಲಿ ಹೋಗಿ ಇದೇ ಥರ ಸೇಮ್ ಪ್ರೊಸೀಜರು ವೆಯ್ಟ್ ಮಾಡಬೇಕು, ಆಮೇಲೆ ಮೇಕಪ್ ಮಾಡಿಸ್ಕೋಬೇಕು, ಇದು ಮಾಡಬೇಕು. ಸೊ ಅವಳಿಗೆ ಇಷ್ಟ ಆಗಲಿಲ್ಲ. ಬಟ್ ದೇರ್ ವೇರ್ ಕಿಡ್ಸ್ ಹೂ ವೇರ್ ಲೈಕ್ ವೆರಿ ಎಂಥೂಸಿಯಾಸ್ಟಿಕ್. ಸೊ ಆಚೆ ಕಡೆ ನಾನು ಕೂತ್ಕೊಂಡು ಮಾತಾಡ್ತಾ ಇರುವಾಗ ಪೇರೆಂಟ್ಸಿಗೆ ಕೇಳ್ತಾ ಇದ್ದೆ. ಆ್ಯಂಡ್ ದೇ ಹ್ಯಾವ್ ಆ್ಯಕ್ಚುಲಿ ಜಾಯಿಂಡ್ ಫಾರ್ ದಿಸ್. ಆ್ಯಂಡ್ ಇದನ್ನೆಲ್ಲ ಫೋಟೋಶೂಟ್ಸ್ ಎಲ್ಲ ಫುಲ್ ಕಂಪ್ಲೀಟ್ 3 ರೌಂಡ್ಸ್ ಆಫ್ ಫೋಟೋಶೂಟ್ಸು ಏನಾರ ಇದೆ ಅದರಲ್ಲಿ. ಸೊ ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ಡೆಪ್ತ್, ಲೈಕ್ ನೀವು ಸೀರಿಯಸ್ ಆಗಿ ಏನಾದರೂ ಮಾಡಲಿಂಗ್ ಮಾಡಬೇಕು, ಆದರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ ಅಥವಾ ಹೆಂಗೆ ಏನು ಅಂತ ಗೊತ್ತಾಗ್ತಿಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಒನ್ ಆಫ್ ದಿಸ್. ಇದಲ್ದಲ್ಲೇ ಇನ್ನು ಬೇರೆ ಬೇರೆದು ಆ್ಯಕ್ಚುಲಾಗಿ ಫೋಟೋಶೂಟ್ಸಿಂದು ತುಂಬ ಇದೇ ಥರ ಪ್ರೊಡಕ್ಷನ್ ಹೌಸ್ಗಳಿದೆ. ಬಟ್ ಏನಂದರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹೋಗಿ ಅಥವಾ ಪೇ ಮಾಡಿ. ಯಾಕಂದರೆ ನಿಮಗೆ ಆಮೇಲೆ ಅದು ರಿಫಂಡ್ ಇಲ್ಲ, ಅದಿಲ್ಲ, ಇದಿಲ್ಲ, ಅದೆಲ್ಲ ಇರುತ್ತೆ. ಆ್ಯಂಡ್ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ ಅಂತ ಏನೂ ಇಲ್ಲ. ಯಾಕಂದರೆ ದುಡ್ಡೆಲ್ಲ ನಾವು ಕಟ್ಟಲೇಬೇಕು. ಮಾಡಲಿಂಗ್ ಇಸ್ ಅ ವೆರಿ ಕಾಸ್ಟ್ಲಿ ಅಫೇರ್. ಅನ್ಲೆಸ್ ನೀವು ಸಕ್ಸಸ್ಫುಲ್ ಆಗೋ ತನಕ ನೀವು ಪೇ ಮಾಡಬೇಕಾಗತ್ತೆ. ಆಮೇಲೆ ಆ್ಯಕ್ಚುಲಾಗಿ ಕಂಪ್ನಿಯವರು ಪೇ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಫೋಟೋಶೂಟ್ ಮಾಡಿಸ್ಕೊಳಕ್ಕೆ, ಅದಕ್ಕೆ ಇದಕ್ಕೆ ಅಂತ ಎಲ್ಲ. ಸೊ ಎಲ್ಲ ಪೇರೆಂಟ್ಸು ಬಂದು ಇಲ್ಲಿ ವೆಯ್ಟ್ ಮಾಡಿ ಮಕ್ಕಳಿಗೆಲ್ಲ ಫೋಟೋಶೂಟ್ಸ್ ಎಲ್ಲ ಮಾಡಿಸ್ತಿದ್ದಾರೆ. ಸೊ ನನಗೊಂದು ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಯಾವ ಥರ ಇರುತ್ತೆ ಏನು ಅಂತ ಹೇಳಿ. ಆ್ಯಂಡ್ ನನಗೆ ಮುಂದೆ ಅನ್ನಿಸ್ಬಾರ್ದು ನಾನು ಟ್ರೈ ಮಾಡ್ಬೋದಿತ್ತು ಅಂತ ಹೇಳಿ ಮಾಡಲಿಲ್ಲ ಅಂತ. ಸೊ ಫೈನಲಿ ದೇ ವಿಲ್ ಗಿವ್ ದಿಸ್ ಸರ್ಟಿಫಿಕೇಟ್. ಸೊ ಈ ಥರ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಪಾರ್ಟಿಸಿಪೇಷನ್ದು, ಅದನ್ನು ನೀವು ಇಟ್ಕೋಬೋದು. And if you really want to get into the business, then you can contact them. Thanks for watching, guys.